ಆರೋಪಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರೋದು ಫಿಕ್ಸ್ ಆಗಿದೆ. ರಾತ್ರಿ 1:30ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ರಾತ್ರಿ 12:30ಕ್ಕೆ ಬರಬೇಕಾಗಿರುವಂತಹ ವಿಮಾನ ಹವಾಮಾನ ವೈಪರೀತ್ಯದಿಂದ 1 ತಾಸು ತಡವಾಗಿ ಅಂದ್ರೆ ಇವತ್ತು ರಾತ್ರಿ 1:30ಕ್ಕೆ ಬರುವಂತಹ ನಿರೀಕ್ಷೆ ಇದೆ. ರಾತ್ರಿ 1:30ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿಳಿತಾರೆ ಅಂತಂದ್ರೆ ಬರ್ತಾ ಇದ್ದಂತೆ ಪ್ರಜ್ವಲ್ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಪ್ರಜ್ವಲ್ನ ವಶಕ್ಕೆ ಪಡೆಯೋದಕ್ಕೆ ವಲಸೆ ಅಧಿಕಾರಿಗಳು ಸಿದ್ಧ ಆಗಿದ್ದಾರೆ. ಇಮಿಗ್ರೇಷನ್ ಆಫೀಸರ್ಸ್ ಫಸ್ಟ್ ಅವರನ್ನ ವಶಕ್ಕೆ ಪಡೆದು ಅಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು ವಶಕ್ಕೆ ಪಡೆದ ಬಳಿಕ ಅಲ್ಲಿಂದ ಎಸ್ಐಟಿ ಅಧಿಕಾರಿಗಳಿಗೆ ಹಸ್ತಾಂತರಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಬರ್ತಿದ್ದಂತೆ ಪ್ರಜ್ವಲ್ ಅರೆಸ್ಟ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಏರ್ಪೋರ್ಟ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಈಗ ನಮ್ಮ ಪ್ರತಿನಿಧಿ ರವಿಕುಮಾರ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಬೆಂಗಳೂರು ಏರ್ಪೋರ್ಟ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಪ್ರಜ್ವಲ್ ಇವತ್ತು ವಾಪಸ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇತ್ತು. ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಚೆಕ್ ಇನ್ ಆಗಿದ್ದಾರೆ, ಇನ್ನೇನು ಬೋರ್ಡಿಂಗ್ ಡೀಟೇಲ್ಸ್ ಸಿಗಬೇಕಾಗಿದೆ ಅನ್ನುವಂತಹ ಡೀಟೇಲ್ಸ್ ಏನು ಲಭ್ಯ ಆಗ್ತಾ ಇದೆ. ನೋಡ್ತಾ ಹೋದ್ರೆ ಪ್ರಜ್ವಲ್ ವಾಪಸ್ ಆಗೋದು ಪಕ್ಕಾನ ಅಂತ ಅನಿಸ್ತಾ ಇದೆ. ಹಾಗಾಗಿ ಅವರನ್ನ ಬರ್ತಿದ್ದಂತೆ ವಶಕ್ಕೆ ಪಡೆಯೋದಕ್ಕೆ ಏರ್ಪೋರ್ಟ್ ನಲ್ಲಿ ಏನ್ ಡೀಟೇಲ್ಸ್ಗಳು ಸಿಗ್ತಾ ಇದೆ, ಸಿದ್ಧತೆಗಳು ಹೇಗಿದೆ? ಖಂಡಿತ ಪ್ರತಿಮಾ, ಪ್ರಜ್ವಲ್ ರೇವಣ್ಣ ಇವತ್ತು ಏನು ಬೆಂಗಳೂರಿಗೆ ಬರ್ತಾರೆ ಅನ್ನೋ ಮಾಹಿತಿ ದಟ್ಟವಾಗಿ ಕಾಣ್ತಾ ಇದೆ. ಅವರು 2 ಬ್ಯಾಗ್ಗಳು ಚೆಕ್ ಇನ್ ಕೂಡ ಆಗಿದೆ, ಆನ್ಲೈನಲ್ಲೂ ಕೂಡ ಚೆಕ್ ಇನ್ ಮಾಡಿದ್ದಾರೆ. ಈ ಹಿಂದೆ ಬುಕ್ ಮಾಡಿದಂಥ ಟಿಕೆಟ್ಗಳಲ್ಲಿ ಇವ್ಯಾವೂ ಕೂಡ ಸ್ಪಷ್ಟವಾಗಿರಲಿಲ್ಲ. ಆದರೆ ಇವತ್ತು ಮೂನಿಚಿನಿಂದ ಬೆಂಗಳೂರಿಗೆ ಮಾಡಿರುವಂಥ ಟಿಕೆಟ್ನಲ್ಲಿ 2 ಬ್ಯಾಗ್ಗಳನ್ನು ಕೂಡ ಚೆಕ್ ಇನ್ ಆನ್ಲೈನಲ್ಲಿ ವೆಬ್ ಚೆಕ್ ಇನ್ನಲ್ಲೂ ಕೂಡ ನಮೂದಿಸಿದ್ದಾರೆ. ಅಂದರೆ ಬಹುತೇಕ ಬರುವುದು ಖಚಿತವಾಗ್ತಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಕಾದುಕೊಳ್ತಿದ್ದಾರೆ. ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೋರ್ಡಿಂಗ್ ಆಗ್ತದೆ. ಅಂದರೆ 1 ಗಂಟೆ ವಿಮಾನ ತಡವಾಗಿ ಟೇಕ್ ಆಫ್ ಆಗ್ತಾ ಇರೋದ್ರಿಂದ ಬೋರ್ಡಿಂಗ್ ಸಮಯವು ಕೂಡ ತಡವಾಗಿ ಆಗಿದೆ. ಹೀಗಾಗಿ ಏನು ಕೆಲವೇ ನಿಮಿಷಗಳಲ್ಲಿ ಇನ್ನು ಬೋರ್ಡಿಂಗ್ ಶುರುವಾಗಲಿದೆ. ಹೀಗಾಗಿ ಬೋರ್ಡಿಂಗ್ ಆದ ಬಳಿಕ ಏನು ಲುಫ್ತಾನ್ಸಾ ಏರ್ಲೈನ್ಸು ಟೇಕ್ ಆಫ್ ಆದ 30ರಿಂದ 40 ನಿಮಿಷಗಳ ಬಳಿಕ ಕೆಂಪೇಗೌಡ ಏರ್ಪೋರ್ಟ್ನ ಕಸ್ಟಮ್ಸ್ ಹಾಗೂ ಇಮಿಗ್ರೇಷನ್ ಕಚೇರಿಗೆ ಆ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಎಲ್ಲರ ಒಂದು ಪಟ್ಟಿ ಬರ್ತದೆ. ಆ ಒಂದು ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬೋರ್ಡಿಂಗ್ ಆಗಿದ್ದಾರೆ ಎಂದು ಖಚಿತಪಡಿಸಿದ ನಂತರವಷ್ಟೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದಿಳಿತಾರೆ ಎಂಬ ಒಂದು ಸ್ಪಷ್ಟ ಮಾಹಿತಿ ಲಭ್ಯವಾಗ್ತದೆ. ಯಾಕೆಂದರೆ ಈ ಹಿಂದೆ 4 ಬಾರಿ ಕೂಡ ಟಿಕೆಟ್ ಬುಕ್ ಮಾಡಿ ಒಮ್ಮೆ ಆನ್ಲೈನ್ ವೆಬ್ಬಿನ ಚೆಕ್ ಇನ್ ಮಾಡಿದ್ರು ಕೂಡ ಬೋರ್ಡಿಂಗ್ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಬರ್ತಾರೆ ಎಂಬ ನಿರೀಕ್ಷೆ ದಟ್ಟವಾಗಿದೆ. ಆನ್ಲೈನಲ್ಲಿ ಲಗೇಜ್ ಸಮೇತ ಇರುವಂಥ ಬ್ಯಾಗ್ಗಳನ್ನು ಕೂಡ ಚೆಕ್ ಇನ್ ಮಾಡಿದ್ದಾರೆ. ಏನು ಕೆಂಪೇಗೌಡ ಏರ್ಪೋರ್ಟ್ನ ಅಧಿಕಾರಿಗಳೆಲ್ಲರೂ ಕೂಡ ಅಲರ್ಟ್ ಆಗಿರುವಂಥದ್ದು. ಒಂದು ಕಡೆ ಸರ್ಕಾರ ಲುಕೌಟ್ ನೋಟಿಸ್ ಜಾರಿ ಮಾಡಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಳಿದ ತಕ್ಷಣವೇ ಅವರ ಪಾಸ್ಪೋರ್ಟನ್ನು ಸೀಸ್ ಮಾಡ್ತಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಇಮಿಗ್ರೇಷನ್ ಅಧಿಕಾರಿಗಳೇ ವಶಕ್ಕೆ ಪಡಿತಾರೆ. ಜೊತೆಗೆ ತದನಂತರ ಏನು ಕಾನೂನು ಚೌಕಟ್ಟಿನ ಏನೆಲ್ಲ ಪ್ರೊಸೀಜರ್ ಇರುತ್ತೋ ಅವನ್ನೆಲ್ಲ ಮುಗಿಸಿ ಆ ಒಂದು ಪ್ರಜ್ವಲ್ ರೇವಣ್ಣ ಅವರನ್ನು SIT ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಿದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಕೂಡ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಕಾದುಕೊಳ್ತಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಇವತ್ತು ಬರ್ತಾರೆ ಎಂಬ ಸ್ಪಷ್ಟವಾದ ಒಂದು ಚಿತ್ರಣ ಸಿಗ್ತಾ ಇದೆ. ಒಂದು ಮೂನಿಚ್ನಲ್ಲೂ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬಂದಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಬೋರ್ಡಿಂಗ್ ಶುರುವಾಗಲಿದೆ. ಬೋರ್ಡಿಂಗ್ ಆದ ನಂತರ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತದೆ ಅಂತಲೇ ಹೇಳ್ಬೋದು ಪ್ರತಿಮಾ. ರವಿ, ಅಂದ್ರೆ ಈಗ SIT ಕ್ಷಣದ ಮಾಹಿತಿನ ಅಲ್ಲಿಂದ ಪಡಿತಲೇ ಇರುತ್ತೆ. ಬೋರ್ಡಿಂಗ್ ಆಗ್ತಾ ಇದ್ದಂತೆ ಒಂದು ಅಧಿಕೃತವಾದಂತಹ ಮಾಹಿತಿ ಪಕ್ಕಾ ಆಗತ್ತೆ ಪ್ರಜ್ವಲ್ ಬರ್ತಾರಾ ಇಲ್ವಾ ಅನ್ನುವಂಥದ್ದು. ಆದರೆ ಪ್ರಜ್ವಲ್ ಬಂದ ತಕ್ಷಣ ಇವತ್ತು ರಾತ್ರಿ ಏನು 1:30ಕ್ಕೆ ಬಂದು ಆ ಫ್ಲೈಟ್ ಇಳಿಯುತ್ತೆ, ಅದರಲ್ಲಿ ಪ್ರಜ್ವಲ್ ಬಂದಿದ್ದೇ ಆದಲ್ಲಿ ತಕ್ಷಣ ಆಗುವಂತಹ ಪ್ರಕ್ರಿಯೆಗಳೇನು? ಅಂದರೆ ಅಲ್ಲಿಂದನೇ ಈಗ ಏರ್ಪೋರ್ಟ್ ಹೊರಗೆ ಬರೋದಕ್ಕೂ ಅವಕಾಶ ಇರೋದಿಲ್ಲ, ಅಲ್ಲೇ ಅವರನ್ನು ವಶಕ್ಕೆ ಪಡೆಯಲಾಗುತ್ತಾ ಏರ್ಪೋರ್ಟ್ನ ಒಳಗಡೆನೆ? ಅಂದರೆ ಏರ್ಪೋರ್ಟ್ ಅಧಿಕಾರಿಗಳೇ ಮೊದಲು ವಶಕ್ಕೆ ಪಡೆದು ನಂತರ SITಗೆ ಹಸ್ತಾಂತರ ಮಾಡುವಂಥದ್ದು ಹೇಗೆ ಸಾಗತ್ತೆ? ಖಂಡಿತ ಪ್ರತಿಮಾ, ಈಗಾಗಲೇ ಸರ್ಕಾರ ಎಲ್ಲ ಏನು ಅಂತಾರಾಷ್ಟ್ರೀಯ ವಿಮಾನಗಳಿಗೂ ಕೂಡ ವಿಮಾನ ನಿಲ್ದಾಣಗಳ ಒಂದು ಲುಕೌಟ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಈ ಲುಕೌಟ್ ನೋಟಿಸ್ ಜಾರಿ ಮಾಡಿದ ತಕ್ಷಣವೇ ಏನು ಇಮಿಗ್ರೇಷನ್ನ ಅಧಿಕಾರಿಗಳೇ ಇದರ ಸಂಪೂರ್ಣ ಹೊಣೆ ಇರ್ತದೆ. ಅಂದರೆ ಯಾವ ವ್ಯಕ್ತಿಯನ್ನು ನಮಗೆ ವಿರುದ್ಧ ಲುಕೌಟ್ ನೋಟಿಸ್ ಹೊರಡಿಸಿರ್ತಾರೋ ಅಂಥ ಪ್ರಯಾಣಿಕ ಬಂದ ಕೂಡಲೇ ಅವರನ್ನು ಏನು ಇಮಿಗ್ರೇಷನ್ನ ಅಧಿಕಾರಿಗಳೇ ವಶಕ್ಕೆ ಪಡೆದುಕೊಂಡು, ಅಂದರೆ ಅವರನ್ನು ಪ್ರಾಥಮಿಕವಾಗಿ ಅವರನ್ನು ವಶಕ್ಕೆ ಪಡಿಸ್ಕೊಂಡು ಜೊತೆಗೆ
ಅಲ್ಲಿ ಪಾಸ್ಪೋರ್ಟನ್ನು ಕೂಡ ಇಮಿಗ್ರೇಷನ್ ಅಧಿಕಾರಿಗಳೇ ವಶಪಡಿಸ್ಕೊಳ್ತಾರೆ. ನಂತರ ಯಾವ ಸರ್ಕಾರ ಅಂದರೆ ಈಗ ನಮ್ಮ ಕರ್ನಾಟಕ ಸರ್ಕಾರದ SIT ಟೀಮು ಈ ಪ್ರಕರಣವನ್ನು ತನಿಖೆಯನ್ನು ಮಾಡ್ತಾ ಇರೋದ್ರಿಂದ SIT ಟೀಮ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಒಂದು ವೇಳೆ ಬಂದ ನಂತರ ಅವರನ್ನು ವಶಕ್ಕೆ ಪಡೆದುಕೊಂಡು ಪಾಸ್ಪೋರ್ಟನ್ನು ಕೂಡ ಸೀಸ್ ಮಾಡಿ ಅಲ್ಲಿ ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರ್ತವೆ, ಒಂದಷ್ಟು ಪ್ರೊಸೀಜರ್ ಅಂದರೆ ಲುಕೌಟ್ ನೋಟಿಸ್ನ ನೀತಿ ನಿಯಮಗಳ ಪ್ರಕಾರ ಹೇಗೆಲ್ಲ ಏನು ವಶಕ್ಕೆ ಪಡೆದಂಥ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾದಂಥ ಒಂದು ತನಿಖಾ ತಂಡಗಳಿಗೆ ಹಸ್ತಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿ ಒಂದಷ್ಟು ಮಾಹಿತಿ, ಒಂದಷ್ಟು ಏರ್ಪೋರ್ಟ್ನ ಒಂದು ಇಮಿಗ್ರೇಷನ್ ಅಧಿಕಾರಿಗಳು ಹಾಗೂ ಪೊಲೀಸರು ಕೊಟ್ಟಂಥ ಮಾಹಿತಿ ಪ್ರಕಾರ ಒಂದು 45ರಿಂದ 50 ನಿಮಿಷಗಳು ಈ ಒಂದು ಪ್ರಕ್ರಿಯೆ ಇರುತ್ತೆ. ಏನು ಇಮಿಗ್ರೇಷನ್ಗೆ ಬಂದ ಬಳಿಕ ಅವರನ್ನು ವಿಚಾರಣೆ ಮಾಡಿ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳನ್ನು ಶುರು ಮಾಡಿದ ಬಳಿಕ ಒಂದು 50 ನಿಮಿಷಗಳು ಅಲ್ಲಿ ಆಗುತ್ತೆ. ಅದಾದ ನಂತರವಷ್ಟೇ SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಹಸ್ತಾಂತರ ಮಾಡ್ತಾರೆ ಎಂಬ ಮಾಹಿತಿ ಸಿಗ್ತಾರಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗೆ. ಆರೋಪಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳೇ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಚೆಕ್ ಇನ್ ಆಗಿದೆ, ಇನ್ನು ಬೋರ್ಡಿಂಗ್ ಆಗುತ್ತಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗಬೇಕಾಗತ್ತೆ. ಪ್ರಜ್ವಲ್ ಬೋರ್ಡಿಂಗ್ ಆಯ್ತು ಅಂತ ಆದ್ರೆ ಬೆಂಗಳೂರಿಗೆ ಪ್ರಜ್ವಲ್ ಬರೋದು ಪಕ್ಕಾ ಆಗತ್ತೆ. ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ, ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಏರ್ಪೋರ್ಟ್ ಒಳಗಡೆನೆ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ. ನಂತರ ಮುಂದಿನ ಪ್ರಕ್ರಿಯೆಗಳು ಶುರುವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.